ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತೀನಿ. ನನಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದಿ ಡೆವಿಲ್ ಮೂವಿ ಇಷ್ಟ ಆಯ್ತಾ ಇಲ್ವಾ ಅನ್ನುವಂತಹ ಕಂಟೆಂಟ್ನ ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಡೀ ಸಿನಿಮಾ ಹೇಗಿದೆ ಅನ್ನೋದಕ್ಕಿಂತ ಏನೆಲ್ಲ ಇಷ್ಟ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರಚನಾ ರೈ ಅವರು. ಆ್ಯಂಡ್ ಅಚ್ಯುತ್ ಕುಮಾರ್ ಅವರಿದ್ದಾರೆ, ಮಹೇಶ್ ಮಂಜ್ರೇಕರ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ, ಚಂದನ್ ಗೌಡ ಅವರಿದ್ದಾರೆ, ವಿನಯ್ ಗೌಡ ಅವರಿದ್ದಾರೆ. ಹೀಗೆ ಬಹು ತಾರಾಗಣ ಇರುವಂತಹ ಈ ಸಿನಿಮಾ ಎಲ್ಲೋ ನಮಗೆ ಇಷ್ಟ ಆಗುವುದರಲ್ಲಿ ಎರಡು ಮಾತಿಲ್ಲ. ಬಟ್ ನಾವು ಆ್ಯಸ್ ಅ ದರ್ಶನ್ ಫ್ಯಾನ್ಸ್ ಅಂತ ಏನು ಹೇಳ್ತಾರೆ ಅವ್ರಿಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂದರೆ ದರ್ಶನ್ ಅವ್ರನ್ನ ಬೇರೆ ರೇಂಜಲ್ಲಿ ನೋಡಿರ್ತೀವಿ. ದರ್ಶನ್ ಅವ್ರ ಎಂಟ್ರಿ ಎಲ್ಲೋ ಸೋಬರ್ ಆಗಿತ್ತು ಅಂತ ನನಗನ್ನಿಸ್ತು. ಬಟ್ ಸಿನಿಮಾ ಓವರಾಲಾಗಿ ಚೆನ್ನಾಗಿದೆ, ಎಲ್ಲೂ ಬೋರ್ ಅಂತ ಮಾಡಿಸಲ್ಲ. ಫಸ್ಟ್ ಹಾಫಲ್ಲಿ ಏನಾಗಬಹುದು ಅಂತ ಹೇಳಿ ಕತೆ ಹೇಳ್ಕೊಂಡು ಹೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಳ್ದಿದ್ದಾರೆ, ಇನ್ನೂ ಒಂದು 5-10 ನಿಮಿಷ ಟ್ರಿಮ್ ಮಾಡ್ಬೋದಾಗಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಆದರೂ ಸಹ ದರ್ಶನ್ ಅವ್ರನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಇಟ್ ಈಸ್ ಲೈಕ್ ಹಬ್ಬ ಅವರ ಅಭಿಮಾನಿಗಳಿಗೆ. ಯಾಕೆ ಅಂದರೆ ಇಷ್ಟೂ ತನಕ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿಯೇ ಬೇರೆ, ಈ ಸಿನಿಮಾದಲ್ಲಿ ಅವ್ರನ್ನ ನೋಡೋವಂಥ ರೀತಿಯೇ ಬೇರೆ. ಅದರಲ್ಲೂ ಅವರು ಫಾರಿನಿಂದ ಬರುವ ಒಂದು ಸೀನಲ್ಲಂತೂ ದರ್ಶನ್ ಅವ್ರು ಸಖತ್ತಾಗಿ ಕಾಣಿಸ್ತಾರೆ. ಅವರ ಸೂಟ್ ಇರ್ಬೋದು, ಅವ್ರ ಗೆಟಪ್ ಇರ್ಬೋದು, ಅವ್ರ ಪರ್ಸ್ನಾಲಿಟಿ ಇರ್ಬೋದು. ದರ್ಶನ್ ಅವ್ರಿಗೆ ದರ್ಶನ್ ಅಷ್ಟೇ ಸರಿಸಾಟಿ ಅನ್ನುವಂತಹದ್ದನ್ನು ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಡೆವಿಲ್ ಸಿನಿಮಾದಲ್ಲಿ ನೋಡ್ಬೋದು. ಅವರ ಆ್ಯಕ್ಟಿಂಗ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಏನು ಅವರಿಗೆ ಕೊಟ್ಟಿರುವಂತಹ ಸ್ಕ್ರೀನ್ ಸ್ಪೇಸ್ ಇದೆ ಅದನ್ನು ತಿಂದಾಕಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ದರ್ಶನ್ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಇನ್ನು ಹಾಡು ವಿಚಾರಕ್ಕೆ ಬಂದ್ರಂತೂ ಒಂದೇ ಒಂದು ಸಲ ಸೋತು ಬಿಡಲೇನೋ ಆ ಸಾಂಗ್ ತುಂಬ ಚೆನ್ನಾಗಿದೆ. ಇದ್ದರೆ ನೆಮ್ಮದಿಯಾಗಿರ್ಬೇಕು ಇಸ್ ಮಾಸ್ ಹಿಟ್ ಅಂತಲೇ ಹೇಳ್ಬೋದು. ಸೊ ಚಾಲೆಂಜಿಂಗ್ ಸ್ಟಾರ್ ಅವರಿಗೆ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರಿಲ್ಲದೆ ಇವತ್ತು ಏನು ಜನಗಳು ಅವರ ಅಭಿಮಾನಿಗಳು ಇದನ್ನು ಸಿನಿಮಾನ ಹೊತ್ತೋಗ್ತಿದ್ದಾರೆ, ಅದಕ್ಕೆ ಬಹಳ ಖುಷಿ ಇದೆ. ಓವರಾಲ್ ಸಿನಿಮಾ ಒನ್ ಟೈಮ್ ವಾಚಬಲ್ ಆ್ಯಂಡ್ ಅವರ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇದಿಷ್ಟು ನನ್ನ ವೈಯಕ್ತಿಕವಾಗಿರುವಂತಹ ದಿ ಡೆವಿಲ್ ಸಿನಿಮಾದ ಅಭಿಪ್ರಾಯ. ಸಾಂಗ್ಸ್ ಇರ್ಬೋದು, ಡಾನ್ಸ್ ಇರ್ಬೋದು, ಹೀರೋಯಿನ್ ಇರ್ಬೋದು, ಆ್ಯಂಡ್ ಎಲ್ಲರ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲವೂ ಸೂಪರ್. ಕತೆ ಇನ್ನೊಂದಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ್ಯಸ್ ಅ ಅಭಿಮಾನಿಗಳು. ಬಟ್ ದಟ್ ಈಸ್ ಟೋಟಲಿ ಫೈನ್. ಒನ್ ಟೈಮ್ ವಾಚಬಲ್ ಆ್ಯಂಡ್ ಚೆನ್ನಾಗಿರುವಂತಹ ಸಿನಿಮಾ ದಿ ಡೆವಿಲ್.